ನಮಸ್ಕಾರ ವೀಕ್ಷಕರೇ. ಜೈ ಹನುಮಾನು ಜ್ಞಾನಗುಣ ಸಾಗರು, ಜೈ ಕಪೀಶ ತಿಹುಲೋಕ ಉಜಾಗರು, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ ಅನ್ನೋ ಈ ಶಕ್ತಿಶಾಲಿ ಮಂತ್ರವನ್ನ ಉಚ್ಚರಿಸಿದ ಸಾಕು ಸಕಲ ಪಾಪಗಳನ್ನ ನಾಶ ಮಾಡಿ ನಮ್ಮನ್ನು ಕಾಡುವ ದುಷ್ಟ ಶಕ್ತಿಗಳನ್ನ ದಮನಗೊಳಿಸುವ ಮಹಾಬಲಶಾಲಿ ಹನುಮಂತನು ನಮ್ಮ ಜೊತೆ ಸದಾ ಇರ್ತಾನೆ. ಇಂಥ ಪರಾಕ್ರಮಿ ಹನುಮಂತ ತನ್ನ ಶಕ್ತಿ ಮತ್ತು ಭಕ್ತಿಯನ್ನು ಸಾಬೀತುಪಡಿಸಲು ಹಲವು ಅವತಾರಗಳನ್ನ ಎತ್ತಿದ್ದಾನೆ. ಅಂತ ಅವತಾರಗಳಲ್ಲಿ ಒಂದು ಅವತಾರ ಪಂಚಮುಖಿ ಅವತಾರ. ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಂದೇ ಕರೆಸಿಕೊಳ್ಳುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ದಿವ್ಯ ದರ್ಶನ ನೀಡಿದ್ದ ಈ ಪಂಚಮುಖಿ ಆಂಜನೇಯ ಭೂಮಿಯ ಮೇಲೆ ಈ ಅವತಾರ ಎತ್ತೋಕೆ ಕಾರಣ ಏನು? ಆಂಜನೇಯನ ಶ್ರೇಷ್ಠವಾದ ಪಂಚಮುಖಗಳಿಗೂ ಇರುವ ವಿಶೇಷತೆಗಳೇನು? ಈ ಅವತಾರವನ್ನ ಭಕ್ತರು ಪೂಜಿಸುವುದರಿಂದ ಭಕ್ತರಿಗೆ ಹೇಗೆ ಕಷ್ಟಗಳು ಪರಿಹಾರವಾಗುತ್ತೆ? ಇಂತಹ ಎಲ್ಲ ಅದ್ಭುತ ಮತ್ತು ಅಚ್ಚರಿ ವಿಷಯಗಳನ್ನ ನಾವೀ ದಿನ ತಿಳಿದುಕೊಳ್ಳೋಣ. ರಾಮ ಲಕ್ಷ್ಮಣ ಸೀತೆಯರ ವನವಾಸದ ಕತೆ ನಿಮಗೆ ಗೊತ್ತೇ ಇದೆ. ಹೀಗೆ ವನವಾಸದಲ್ಲಿದ್ದಾಗ ರಾವಣ ಸೀತೆಯನ್ನ ಅಪಹರಿಸ್ತಾನೆ. ನಂತರ ರಾಮ ಲಕ್ಷ್ಮಣರಿಗೆ ದಿಕ್ಕೇ ತೋಚದಂತಾಗುತ್ತೆ. ಇದರಿಂದ ಕಂಗೆಟ್ಟ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂಧಾಗೆ ಬಂದು ವೀರ ಪರಾಕ್ರಮಿ ಅಂಜನಿ ಪುತ್ರ ಆಂಜನೇಯನನ್ನ ಭೇಟಿಯಾಗ್ತಾರೆ. ನಂತರ ಹನುಮಂತ ಲಂಕೆಗೆ ಹೋಗಿ ಸೀತಾಮಾತೆ ಇರುವುದನ್ನ ಖಚಿತಪಡಿಸಿಕೊಂಡು ಬರ್ತಾನೆ. ನಂತರ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ. ಇಲ್ಲಿಂದಲೇ ನೋಡಿ ಯುದ್ಧಕಾಂಡದ ಪ್ರಥಮ ಅಧ್ಯಾಯ ಆರಂಭವಾಗೋದು. ನಂತರ ರಾವಣನ ರಾಕ್ಷಸ ಸೈನ್ಯ ಹಾಗೂ ರಾಮನ ವಾನರ ಸೈನ್ಯದ ನಡುವೆ ಭೀಕರವಾದ ಯುದ್ಧವೇ ಆಗುತ್ತೆ. ಈ ಯುದ್ಧದಲ್ಲಿ ತಮ್ಮನಾದ ಕುಂಭಕರ್ಣ ಹಾಗೂ ಮಗನಾದ ಇಂದ್ರಜಿತ್ತನನ್ನ ರಾವಣ ಕಳೆದುಕೊಳ್ತಾನೆ. ಇದರಿಂದ ಹತಾಶಗೊಂಡ ರಾವಣ ತನ್ನ ದೂರದ ಸಂಬಂಧಿ ಪಾತಾಳದ ಅಧಿಪತಿಯಾಗಿದ್ದ ಅಹಿರಾವಣನನ್ನ ಸಹಾಯ ಕೇಳ್ತಾನೆ. ಈ ಅಹಿರಾವಣ ಒಬ್ಬ ಮಹಾ ಮಾಯಾವಿ. ಇದನ್ನ ತಿಳಿದಿದ್ದ ವಿಭೀಷಣ ಹನುಮಂತನಿಗೆ ರಾಮ ಲಕ್ಷ್ಮಣರನ್ನು ರಕ್ಷಣೆ ಮಾಡಲು ಹೇಳ್ತಾನೆ. ನಂತರ ಆಂಜನೇಯ ಈ ಮಾಯಾವಿಗೆ ಕಾಣದಂತೆ ತನ್ನ ಬಾಲವನ್ನೇ ದೊಡ್ಡದನ್ನಾಗಿ ಮಾಡಿ ಬಾಲದಿಂದ ಭದ್ರವಾದ ಕೋಟೆಯನ್ನ ನಿರ್ಮಿಸಿ ಅದರಲ್ಲಿ ರಾಮ ಮತ್ತು ಲಕ್ಷ್ಮಣನನ್ನ ಇರಿಸ್ತಾನೆ. ಆದರೆ ಕಪಟಿ ಮಾಯಾವಿ ಅಹಿರಾವಣ ವಿಭೀಷಣನ ವೇಷದಲ್ಲಿ ಬಂದು ರಾಮನ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಹನುಮಂತನಿಗೆ ಮೋಸ ಮಾಡಿ ರಾಮ ಲಕ್ಷ್ಮಣರನ್ನ ಅಪಹರಿಸಿ ಪಾತಾಳಕ್ಕೆ ಹೊತ್ತುಕೊಂಡೋಗ್ತಾನೆ. ಈ ಮೋಸವನ್ನು ಅರಿತ ಆಂಜನೇಯ ತಕ್ಷಣವೇ ನೇರವಾಗಿ ಪಾತಾಳಕ್ಕೆ ಹೋಗ್ತಾನೆ. ಆದರೆ ಅಲ್ಲಿ ಮಕರಧ್ವಜ ಅನ್ನೋ ಮುಖ ವಾನರದಂತೆ, ದೇಹ ಮೀನಿನಂತೆ ಇರುವ ವಿಚಿತ್ರ ಪ್ರಾಣಿ ದ್ವಾರಪಾಲಕನಾಗಿ ನಿಂತಿರ್ತಾನೆ. ಇಲ್ಲಿ ಇನ್ನೊಂದು ಅಚ್ಚರಿ ಸಂಗತಿ ಏನಂದ್ರೆ ಈ ವಿಚಿತ್ರವಾದ ಪ್ರಾಣಿ ಹನುಮಂತನ ಸ್ವಂತ ಮಗನೇ ಆಗಿದ್ದ. ಹಿಂದೊಮ್ಮೆ ಹನುಮಂತ ಲಂಕಾ ದಹನದ ನಂತರ ತನ್ನ ತಾಪವನ್ನ ತಾಳಲಾರದೆ ಸಮುದ್ರಕ್ಕೆ ಜಿಗಿದಿರ್ತಾನೆ. ಆಗ ಅವನ ದೇಹದಿಂದ ಬಿದ್ದ ಒಂದು ಹನಿ ಬೆವರನ್ನ ಒಂದು ಮೀನು ನುಂಗಿರುತ್ತೆ. ಆ ಮೀನಿನಿಂದ ಹುಟ್ಟಿದವನೇ ಮಕರಧ್ವಜ. ಇದನ್ನೆಲ್ಲ ಹನುಮಂತನು ತನ್ನ ದಿವ್ಯಶಕ್ತಿಯಿಂದ ತಿಳಿದುಕೊಳ್ತಾನೆ. ನಂತರ ಈ ವಿಷಯವನ್ನ ಮಕರಧ್ವಜನಿಗೆ ಹೇಳ್ತಾನೆ. ಆದರೆ ಅವನು ನಂಬೋದಿಲ್ಲ. ಆಗ ಮಕರಧ್ವಜನೊಂದಿಗೆ ಹೋರಾಡಿ ಮಕರಧ್ವಜನನ್ನ ಕಂಬಕ್ಕೆ ಕಟ್ಟಿ ಪಾತಾಳಕ್ಕೆ ಹೋಗ್ತಾನೆ. ಪಾತಾಳಕ್ಕೆ ಹೋದ ನಂತರ ಅಲ್ಲಿಯೂ ಒಂದು ವಿಚಿತ್ರ ವಿಸ್ಮಯ ಕಾಡುತ್ತೆ. ಅದೇನಂದ್ರೆ ಆ ಭದ್ರವಾದ ಕೋಟೆಯಲ್ಲಿ 5 ದಿಕ್ಕಿಗೂ 5 ದೀಪಗಳು ಇರ್ತಾವೆ. ಆ ಕಪಟಿ ಮಾಯಾವಿ ಅಹಿರಾವಣನನ್ನ ಸಂಹರಿಸಬೇಕಾದರೆ 5 ದೀಪಗಳನ್ನ ಒಂದೇ ಸಾರಿ ಆರಿಸಬೇಕು. ಹಾಗಾದರೆ ಮಾತ್ರ ಅಹಿರಾವಣನ ಸಂಹಾರವಾಗುತ್ತೆ. ಆಗಲೇ ನೋಡಿ ಮಹಾವೀರ ಪರಾಕ್ರಮಿ ಅಂಜನಿ ಪುತ್ರ ಪಂಚಮುಖಿ ಅವತಾರವನ್ನ ಎತ್ತಿದ್ದು. ಹೀಗೆ ಪಂಚಮುಖದಿಂದ 5 ದೀಪಗಳನ್ನ ಒಂದೇ ಸಮಯದಲ್ಲಿ ಆರಿಸಿ ಆ ಅಹಿರಾವಣನನ್ನ ಸಂಹರಿಸ್ತಾನೆ. ಹೀಗೆ 5 ದೀಪಗಳನ್ನು ಒಂದೇ ಸಮನೆ ಆರಿಸಿ ಅಹಿರಾವಣನನ್ನ ಸಂಹರಿಸಿ ರಾಮ ಲಕ್ಷ್ಮಣರನ್ನ ಭುಜದ ಮೇಲೆ ಕೂರಿಸಿಕೊಂಡು ಹೋಗಿ ರಕ್ಷಣೆ ಮಾಡ್ತಾನೆ. ಇನ್ನು ಆ ಪಂಚಮುಖಿ ಅವತಾರಗಳೆಂದರೆ ಹನುಮಂತ, ಗರುಡ, ವರಾಹ, ನರಸಿಂಹ ಮತ್ತು ಹಯಗ್ರೀವ. ಇನ್ನು ಶ್ರೇಷ್ಠವಾದ ಈ 5 ಮುಖಗಳು ತನ್ನದೇ ಆದ ದಿಕ್ಕು, ತನ್ನದೇ ಆದ ವಿಶೇಷತೆ ಮತ್ತು ತನ್ನದೇ ಆದ ದೋಷ ಪರಿಹಾರಗಳನ್ನ ಸೂಚಿಸುತ್ತೆ. ಮೊದಲನೆಯದಾಗಿ ವಾನರ ರೂಪಿ ಹನುಮಂತ. ಹನುಮಂತನ ಬಗ್ಗೆ ನಾವು ಹೆಚ್ಚಾಗಿ ಹೇಳುವುದೇ ಬೇಕಿಲ್ಲ.
ಕಲಿಯುಗಕ್ಕೆ ಆತನ ಬಗ್ಗೆ ಎಲ್ಲವೂ ತಿಳಿದಿದೆ. ವಿಶೇಷವಾಗಿ ಪೂರ್ವದ ಕಡೆ ಮುಖ ಇರುವ ಈತನು ಪಾವಿತ್ರತೆ, ಸಾತ್ವಿಕತೆ ಹಾಗೂ ಸಂತೋಷವನ್ನು ಕೊಡುವ ಮಹಾದೈವಿಯಾಗಿದ್ದಾನೆ. ಇನ್ನು ಎರಡನೇ ರೂಪ ನರಸಿಂಹ. ಉಗ್ರರೂಪಿಯಾಗಿರುವ ನರಸಿಂಹ ವಿಶೇಷವಾಗಿ ದಕ್ಷಿಣದ ಕಡೆಗೆ ಮುಖ ಮಾಡಿರ್ತಾನೆ. ಈತ ಭಕ್ತರಿಗೆ ಅಭಯ ತೋರಿಸಿ ಪೀಡೆ, ಪಿಶಾಚಿ, ದೆವ್ವಗಳನ್ನ ನಿಗ್ರಹಿಸಿ ಭಕ್ತರನ್ನ ಅನುಗ್ರಹಿಸ್ತಾನೆ. ಇನ್ನು ಮೂರನೇ ಮುಖ ಗರುಡ. ಈ ವಿಶೇಷವಾದ ಮುಖ ಪಶ್ಚಿಮ ದಿಕ್ಕಿನ ಕಡೆಗೆ ಮುಖ ಮಾಡಿರ್ತಾನೆ. ಈತ ಎಲ್ಲಾ ಭಕ್ತರ ಕಾಯಿಲೆ, ನಕಾರಾತ್ಮಕ ಶಕ್ತಿಗಳನ್ನ ಹೊಡೆದೋಡಿಸಿ ದುಷ್ಟ ಪ್ರಯೋಗಗಳಾದ ಮಾಟ ಮಂತ್ರಗಳನ್ನ ನಾಶ ಮಾಡಿ ಭಕ್ತರನ್ನ ಅನುಗ್ರಹಿಸ್ತಾನೆ. ಇನ್ನು ನಾಲ್ಕನೇ ಮುಖ ವರಹ. ಭೂಮಿ ತಾಯಿಯನ್ನೇ ತನ್ನ ಕೋರೆಗಳ ಮೇಲೆ ಇಟ್ಟು ರಕ್ಷಣೆ ಮಾಡಿದ ವಿಶೇಷ ಮುಖ ಇದಾಗಿದೆ. ಈ ಮುಖ ವಿಶೇಷವಾಗಿ ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿರ್ತಾನೆ. ಈತ ಭಕ್ತರ ಪಾಲಿನ ಆರಾಧ್ಯ ದೈವವಾಗಿದ್ದಾನೆ. ಭಕ್ತರಿಗೆ ಸುಖ, ಸಂತೋಷ, ನೆಮ್ಮದಿ, ಸಮೃದ್ಧಿ ಜೊತೆಗೆ ಗ್ರಹಗಳ ಬಾಧೆಗಳನ್ನ ನಿವಾರಿಸುವ ಮಹಾಶಕ್ತಿವಂತನಾಗಿದ್ದಾನೆ. ಇನ್ನು ಕೊನೆಯ ಐದನೇ ವಿಶೇಷ ಮುಖ ಹಯಗ್ರೀವ. ಇದು ಊರ್ಧ್ವ ಮುಖ, ಅಂದ್ರೆ ಆಕಾಶದ ಕಡೆಗೆ ಮುಖ ಮಾಡಿರುವ ಹಯಗ್ರೀವ ಸ್ವಾಮಿಯು ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಮಕ್ಕಳು, ಬುದ್ಧಿವಂತಿಕೆ, ಜ್ಞಾನ, ಶಕ್ತಿ, ಭಕ್ತಿ, ಸದ್ಗತಿಯ ಭಕ್ತರಿಗೆ ಕೊಡುತ್ತಾನೆ. ಹಾಗೆ ಭಕ್ತರ ಎಲ್ಲ ಆಸೆಗಳನ್ನು ಬಹುಬೇಗ ಈಡೇರಿಸುತ್ತಾನೆ. ಹೀಗೆ ಪಂಚಮುಖಿ ಆಂಜನೇಯ ಅದ್ಭುತವಾದ ವಿಶೇಷತೆಗಳನ್ನ ಹೊಂದಿದ್ದಾನೆ. ಆಗಲೇ ಹೇಳಿದ ಹಾಗೆ ಕಲಿಯುಗದ ಭಕ್ತರ ಪಾಲಿನ ಕಾಮಧೇನು, ಕಲ್ಪವೃಕ್ಷ ಎಂದೇ ಕರೆಸಿಕೊಳ್ಳುವ ರಾಯರಿಗೂ ಪಂಚಮುಖಿ ಆಂಜನೇಯ ದರ್ಶನ ನೀಡಿದ್ದ. ಹೌದು ವೀಕ್ಷಕರೇ, ಸುಮಾರು 16ನೇ ಶತಮಾನದಲ್ಲಿ 12 ವರ್ಷಗಳ ಕಾಲ ಗುರುರಾಯರು ತಪಸ್ಸನ್ನ ಮಾಡಿದಾಗ ಇದೇ ಪಂಚಮುಖಿ ಪ್ರಾಣದೇವರು ರಾಯರಿಗೆ ತನ್ನ ದಿವ್ಯವಾದ ದರ್ಶನವನ್ನ ನೀಡಿದ್ರು. ಇದಕ್ಕೆ ಸಾಕ್ಷಿ ಎಂಬಂತೆ ಮಂತ್ರಾಲಯದಿಂದ ಸುಮಾರು 15ರಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಪಂಚಮುಖಿ ಪ್ರಾಣದೇವರು ಸ್ವಯಂಭುವಾಗಿ ನೆಲೆ ನಿಂತಿದ್ದಾನೆ. ಇಂದಿಗೂ ಮಂತ್ರಾಲಯಕ್ಕೆ ಭೇಟಿ ನೀಡುವ ಎಲ್ಲಾ ಭಕ್ತರು ಪಂಚಮುಖಿ ಆಂಜನೇಯನ ದರ್ಶನವನ್ನ ಮಾಡ್ತಾರೆ. ಹೀಗೆ ಪಂಚಮುಖಿ ಆಂಜನೇಯನ ಅವತಾರವಾಯಿತು. ಪಂಚಮುಖಿ ಆಂಜನೇಯನು ಎಲ್ಲಾ ಸದ್ಭಕ್ತರ ಅಭಯವಾಗಿದ್ದಾನೆ. ಹಾಗೆ ಕೊನೆಯದಾಗಿ ಪಂಚಮುಖಿ ಆಂಜನೇಯನನ್ನ ಪೂಜಿಸುವುದರಿಂದ ಮೇಲೆ ಹೇಳಿರುವ ಎಲ್ಲಾ ಅನುಗ್ರಹವು ಭಕ್ತರಿಗೆ ದೊರೆಯುತ್ತೆ. ಹಾಗೆ ಈ ವಿಡಿಯೋ ನೋಡುತ್ತಿರುವ ಎಲ್ಲಾ ವೀಕ್ಷಕರಿಗೂ ಪಂಚಮುಖಿ ಆಂಜನೇಯನ ಅನುಗ್ರಹವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.